ಐ ಲವ್ ಯು ಅಂದ್ರೆ ಅದು ಅವಳಿಗೆ ಅರ್ಥ ಅವಾಗ ಪರಿಚಯ ಆಗಿದೆ ಇವ್ರು ಯಾರು ಇವ್ರು ಏನು ಹಾಗೆಲ್ಲ ನಮಗೆ ಫಸ್ಟ್ ಪರಿಚಯ ಆಗಿದೆ ಅವರೇ ಕಾರಣ. ಯಾಕೆಂತ ಹೇಳಿದ್ರೆ ಎಲ್ಲ ಕಡೆ ಅಷ್ಟೇ ಚಂದ ನೋಡ್ಕೊಳ್ತಿದ್ರು, ಯಾರಿಗೆ ಸಹ ಕಮ್ಮಿ ಮಾಡ್ಕೊಂಡ್ವಿ. ಅದಾದ್ಮೇಲೆ ನೋಟ್ಸ್ ಎಲ್ಲ ಸೆಂಡ್ ಮಾಡಲಿಕ್ಕೆ ನಂಬರ್ ಎಲ್ಲ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. GK ಡೈರೀಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತಿನ ಲಾಗಲ್ಲಿ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಏನು ಕಂಟೆಂಟ್ ಇಟ್ಕೊಂಡು ಬಂದಿದ್ದೇನೆ ಅಂತ ಹೇಳಿ. ಲವ್ ಸ್ಟೋರಿ ವಿಡಿಯೋನ ಮಾಡಬೇಕಂತ ಇದ್ದೇನೆ ಕನ್ನಡದಲ್ಲಿ. ಒಂದು ಸ್ವಲ್ಪ ಜಾಸ್ತಿ ನಮ್ಮದು ವಿಡಿಯೋ ಇಂಪ್ರೂವ್ ಆಗಬೇಕಂತ ಹೇಳಿದರೆ ಲವ್ ಸ್ಟೋರಿ ಲಾಗಿಂದನೇ ಇಂಪ್ರೂವ್ ಆಗಲಿ ಅಂತ ಹೇಳ್ತಾ ನಾವಿವತ್ತು ಲವ್ ಸ್ಟೋರಿ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಕೆಲವರಿಗೆ ನಮ್ಮ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ, ಫಸ್ಟ್ ಅದನ್ನು ನಾನು ತಿಳಿಸ್ತೇನೆ. ನನ್ನ ಹೆಸರು ಬಂದು ಗೌತಮಿ, ಅವರ ಹೆಸರು ಬಂದು ಅರುಣ್. ನಾವಿಬ್ಬರು ಕೂಡ ಕಾಲೇಜ್ ಲವ್ ಮಾಡಿ ಮದುವೆ ಆಗಿದ್ದು. ಈಗ ಆಲ್ರೆಡಿ ನಮಗೆ ಮದುವೆ ಆಗಿ 2 years ಆಗಿದೆ. ಹಾಗಾಗಿ ಲವ್ ಸ್ಟೋರಿ ಲಾಗ್ ಮಾಡುವ ಅಂತ ಹೇಳಿ ಇವತ್ತು ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಫಸ್ಟ್ ನಾವೆಲ್ಲಿ ಪರಿಚಯ ಆಗಿದ್ದು, ಅದೇ ರೀತಿ ಇವರು ಯಾವ ರೀತಿ ನನಗೆ ಪ್ರಪೋಸ್ ಮಾಡಿದ್ರು, ಆಮೇಲೆ ಕಾಲೇಜಲ್ಲಿ ನಮ್ಮ ಲವ್ ಸ್ಟೋರಿ ಎಲ್ಲ ಹೇಗಿತ್ತು ಅದನ್ನೆಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡುವ ಅಂತ ಹೇಳಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. ಲೆಟ್ಸ್ ಗೋ, ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ. ನಾವು ಸ್ಟಡಿ ಮಾಡ್ತಿದ್ದದ್ದು MPM ಫಸ್ಟ್ ಗ್ರೇಡ್ ಕಾಲೇಜ್ ಕಾರ್ಕಳದಲ್ಲಿ. ನನ್ನ ಮನೆ ಇದ್ದದ್ದು ಶಿರ್ಲಾಲು, ಇವರು ಮನೆ ಇದ್ದದ್ದು ಬೈಲೂರು. ಇದೇ ಮನೆ, ಈಗ ಇದ್ದೇವಲ್ಲ ಅದೇ ಮನೆ. ನಾವು ಕಾಲೇಜಲ್ಲಿ ಮೀಟ್ ಆಗಿದ್ದು ಯಾವ ರೀತಿ ಅಂದರೆ ನಾವಿಬ್ಬರು ಒಂದೇ ಕ್ಲಾಸ್ಮೇಟ್, ಮತ್ತು ನಾವು BA ಜರ್ನಲಿಸಮ್ ಕೋರ್ಸನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಹಾಗಾಗಿ ನಾವಿಬ್ಬರು ಕೂಡ ಒಟ್ಟಿಗೆ ಸ್ಟಡಿ ಮಾಡ್ತಾಯಿದ್ವಿ. ಫಸ್ಟ್ ಇಯರಲ್ಲಿ ನಮಗೆ ನಾವು ಯಾರು ಅಂತಲೇ ನಮಗೆ ಇಬ್ಬರಿಗೂ ಕೂಡ ಪರಿಚಯ ಇರಲಿಲ್ಲ. ಮತ್ತೆ ಹೇಳಿ, ಎಂತಾದರೂ ಹೇಳಿ. ನಾವು ಪರಿಚಯ ಆಗಿದ್ದು ಯಾವ ಟೈಮಲ್ಲಿ ಅಂದರೆ ನಾವು ಪರಿಚಯ ಆಗಿದ್ದು ಯಾವ ಇಯರಲ್ಲಿ? ನಾವು ಪರಿಚಯ ಆಗಿದ್ದು ಫಸ್ಟ್ ಇಯರಲ್ಲಿ ಅಷ್ಟೊಂದು ಪರಿಚಯ ಗೊತ್ತಿರಲಿಲ್ಲ. ನಾನು ಕಾಲೇಜಿಗೆ ಹೋಗ್ತಿರ್ಲಿಲ್ಲ ಜಾಸ್ತಿಯಾಗಿ. ಸೆಕೆಂಡ್ ಇಯರಲ್ಲಿ ಸ್ವಲ್ಪ ಪರಿಚಯ ಆಗಿದ್ದು. ಸೆಕೆಂಡ್ ಇಯರಲ್ಲಿ ಅದೇ ಬುಕ್ ಎಕ್ಸ್ಚೇಂಜ್ ಮಾಡಿಕೊಂಡು ಈ ಥರ ಒಂದು ಪರಿಚಯ ಆಯ್ತು ನಮಗೆ. ಅದೇ ಹೇಳ್ರಿ. ಅವ್ರು ಸ್ವಲ್ಪ ಮಾತಾಡೋದು ಕಮ್ಮಿ, ಅವ್ರಿಗೆ ಗೊತ್ತುಂಟು, ಆದರೆ ಎಕ್ಸ್ಪ್ಲೇಷನ್ ಮಾಡಲಿಕ್ಕೆ ಅವರಿಗೆ ಬರುವುದಿಲ್ಲ. ಹಾಗಾಗಿ ನಾನೇ ಹೇಳ್ತೇನೆ. ನಾವು ಫಸ್ಟ್ ಇಯರಲ್ಲಿ ನಾವು ಯಾರು, ಅವರಿಗೆ ನಾನು ಯಾರಂತ ಗೊತ್ತಿಲ್ಲ, ನನಗೆ ಅವ್ರು ಯಾರಂತಲೇ ಗೊತ್ತಿಲ್ಲ. ಸೆಕೆಂಡ್ ಇಯರಲ್ಲಿ ನಾವು ಮೀಟ್ ಆಗಿದ್ದು. ನಮಗೆ ಅವ್ರು ಇದ್ದಾರೆ, ಅವರಿಗೆ ನಾನು ಇದ್ದೇನೆ ಅಂತ ಆವಾಗ ನಮಗೆ ಗೊತ್ತಾಗಿದ್ದು ಕ್ಲಾಸಲ್ಲಿ. ಯಾವ ರೀತಿ ಅಂತ ಹೇಳಿದರೆ, ನಾವು ಜರ್ನಲಿಸಮ್ ಕೋರ್ಸನ್ನು ಮಾಡ್ತಿದ್ವಲ್ಲ, ನಾನು ಪ್ರತಿಯೊಂದು ಅಸೈನ್ಮೆಂಟ್ ಎಲ್ಲವನ್ನು ಕೂಡ ಫಿನಿಷ್ ಮಾಡ್ತಾ ಇದ್ದೆ ಬೇಗನೆ. ಹಾಗಾಗಿ ನಮ್ಮದೊಬ್ಬರು ದಿವ್ಯಾ ಮ್ಯಾಮ್ ಅಂತ ಇದ್ದಾರೆ. ಅವರು ಯಾವ ರೀತಿ ಹೇಳಿದೆ ಅಂತ ಹೇಳಿದರೆ, ಅವರು ಸ್ವಲ್ಪ ಓದೋದು ಬರೆಯೋದ್ರಲ್ಲಿ ಇಂಟ್ರೆಸ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಅವರಿಗೆ. ಹಾಗಾಗಿ ಬೇಗ ಫಿನಿಷ್ ಮಾಡು ಅಂದರೆ, ಕಾಲೇಜ್ ಎಕ್ಸಾಮ್ ಬರಲಿಕ್ಕೆ ಇತ್ತು, ಸ್ವಲ್ಪ ದಿನ ಆದಮೇಲೆ ಎಕ್ಸಾಮ್. ಹಾಗಾಗಿ ನೀನು ಬೇಗ ಗೌತಮಿ ಹತ್ರ ನೋಟ್ಸ್ ತಗೊಂಡು ಬೇಗ ಫುಲ್ ಎಲ್ಲ ಅಸೈನ್ಮೆಂಟ್ ಎಲ್ಲ ಪೂರ್ತಿ ಮಾಡು, ಕಂಪ್ಲೀಟ್ ಮಾಡು ಅಂತೆಲ್ಲ ಹೇಳ್ತಾ ಇದ್ರು. ಹಾಗಾಗಿ ನಮಗೆ ಆವಾಗ ಪರಿಚಯ ಆಗಿದ್ದು ಇವ್ರು ಯಾರು, ಇವರು ಏನು ಹಾಗೆಲ್ಲ ನಮಗೆ ಫಸ್ಟ್ ಪರಿಚಯ ಆಗಿದ್ದು ಅಲ್ಲೇ. ಹಾಗಾಗಿ ಬುಕ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಅದಾದಮೇಲೆ ನೋಟ್ಸ್ ಎಲ್ಲ ಸೆಂಡ್ ಮಾಡಲಿಕ್ಕೆ ನಂಬರೆಲ್ಲ ಎಕ್ಸ್ಚೇಂಜ್ ಆಯಿತು. ಅದಾದಮೇಲೆ ನೋಟ್ಸ್ ಎಲ್ಲ ನಾನು ಸೆಂಡ್ ಮಾಡ್ತಾ ಇದ್ದೆ ಅವರಿಗೆ, ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ದಿನ ಎಲ್ಲ ಬರ್ತಾಯಿದ್ರು. ಅದಾದಮೇಲೆ ಮೇಡಮ್ ಕೂಡ ಹೇಳ್ತಾ ಇದ್ರು, ಎಂತ ಇದ್ರು ಕೂಡ ಅವರು ಪ್ರತಿ ಸಾರಿ ಎಂತ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನಮ್ಮದು ಲವ್ ಸ್ಟೋರಿ ಸ್ಟಾರ್ಟ್ ಆಗಲಿಕ್ಕೆ ಅವರೇ ಕಾರಣ. ಯಾಕೆಂತ ಹೇಳಿದರೆ ಎಲ್ಲ ಕಡೆಯಲ್ಲಿ ಕೂಡ ಅವರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ಏನಿದ್ರು ಕೂಡ ನಿಂಗೆ ಗೌತಮಿ ಹತ್ರ ಹೋಗಿ ಕೇಳು, ಗೌತಮಿ ಹತ್ರ ನೋಟ್ಸ್ ತಗೋ, ಗೌತಮಿ ಹತ್ರ ಹೋಗಿ ಏನಿದ್ರು ಸಹ ಕೇಳು ಅಂತ ಹೇಳ್ತಿದ್ರ. ಹಾಗಾಗಿ ಎಲ್ಲ ಟೀಸ್ ಮಾಡಿ 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 ಎಲ್ಲರೂ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ನೋಡಿದ್ರೆ ಅದು ನಮ್ಗೆ ಒಂಥರ ಟೀಸೇ ಆಗೋಗಿತ್ತು. ಫಸ್ಟ್ ನಾವು ಫ್ರೆಂಡ್ಶಿಪ್ಪಲ್ಲೇ ಇದ್ವಿ, ಅಂತ ಲವ್ ಗಿವ್ ಎಲ್ಲ ಎಂತ ಇರಲಿಲ್ಲ. ಯಾಕೆಂದರೆ ಫಸ್ಟ್ ಸ್ಟಾರ್ಟಿಂಗ್ ಸಿಕ್ಕಿದ ಕೂಡಲೇ ಯಾರಿಗೆ ಲವ್ ಆಗ್ತದೆ. ಹಾಗಾಗಿ ನೋಟ್ಸ್ ಎಲ್ಲ ಸೆಂಡ್ ಮಾಡಿ ನಂಬರೆಲ್ಲ ಎಕ್ಸ್ಚೇಂಜ್ ಆಗಿತ್ತಾ. ಅದಾದಮೇಲೆ ನೋಟ್ಸ್ ಎಲ್ಲ ಫಿನಿಶ್ ಆದಮೇಲೆ ಸ್ಟೇಟಸ್ ಎಲ್ಲ ಹಾಕ್ತಾ ಇದ್ವಲ್ಲ, ಅದಕ್ಕೆಲ್ಲ ರಿಪ್ಲೈ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಅವರು. ಅವ್ರದ್ದು ಸ್ಟೇಟಸ್ಗೆ ನಾನು ರಿಪ್ಲೈ ಕೊಡ್ತಿದ್ದೆ, ನನ್ನ ಸ್ಟೇಟಸ್ಗೆಲ್ಲ ಅವ್ರು ರಿಪ್ಲೈ ಎಲ್ಲ ಕೊಡ್ತಾ ಇದ್ರು. ಅದಾದಮೇಲೆ ಯಾವಾಗ ನಾವು ನಮಗೆ ಪ್ರಪೋಸ್ ಮಾಡಿದ್ದು ಯಾವಾಗ ಹೇಳಿ? ನಾ ಪ್ರಪೋಸ್ ಮಾಡ್ಬೋದು ಕಾಲೇಜ್ ಡೇ ಮರುದಿನ. ಕಾಲೇಜ್ ಡೇ ಮರುದಿನ ಹಿಂದಿನ ದಿನ. ಯಾಕೆ, ಎಂತ ಡಿಸ್ಕಷನ್ ಆಗ್ತಿತ್ತು ನಮ್ದು? ಡಿಸ್ಕಷನ್ ಅವಾಗ ಹೇಳಿದಲ್ಲ ಇಲ್ಲ ಮಾರೆ.
ನಾನೇ ಹೇಳ್ತೇನೆ. ನಮ್ಮದು ಕಾಲೇಜ್ ಡೇ ನೆಕ್ಸ್ಟ್ ದಿನ ಇತ್ತು. ಹೀಗೆ ತುಂಬ ದಿನ ಇರ್ತದಲ್ಲ, ಟ್ರೆಡಿಷ್ನಲ್ ಡೇ, ಕಾಲೇಜ್ ಡೇ ಆ ಥರ ಎಲ್ಲ ಇರ್ತದಲ್ಲ. ಹಾಗಾಗಿ ನಾವು ಕಾಲೇಜ್ ಡೇಗೆ ನಾಳೆ ಯಾವ ಡ್ರೆಸ್ ಹಾಕಬೇಕು ಅಂತೆಲ್ಲ ಡಿಸೈಡ್ ಮಾಡ್ತಾ ಇದ್ವಿ. ಅಂದರೆ ಫ್ರೆಂಡ್ಶಿಪ್ಪಲ್ಲಿ ನಾವು ಅಷ್ಟು ಸ್ಟ್ರಾಂಗ್ ಇದ್ದ ಕಾರಣಕ್ಕೋಸ್ಕರ ನಾವು ಅಷ್ಟೆಲ್ಲ ಅಂದರೆ ಮಾತಾಡ್ತಿದ್ವಿ. ಎಂತ ಆದರೂ ಹೀಗೆ ಕ್ಯಾಶುವಲ್ ಆಗಿ ನಾಳೆ ನೀವು ಯಾವ ಡ್ರೆಸ್ ಹಾಕೋದು, ಯಾವ ಕಲರ್ ಡ್ರೆಸ್ ವೇರ್ ಮಾಡ್ತೀರಾ, ನಾನು ಇದು ಮಾಡ್ತೇನೆ, ಆ ಥರ ಎಲ್ಲ ಮಾತಾಡ್ತಿದ್ವಿ. ಖಾಲಿ ಫ್ರೆಂಡ್ಶಿಪ್ಪಲ್ಲಿ ಇದ್ವಿ. ಹಾಗಾಗಿ ಮಾತಾಡ್ತಾ 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 ಅವ್ರೆಂತ ಹೇಳಿದೆ ಅಂತ ಹೇಳಿದರೆ, ಯಾವ ರೀತಿ ಪ್ರಪೋಸ್ ಮಾಡಿದ್ರೆ ಹೇಳಿ. ಅದು ಕಾಲಲ್ಲಿ ಮಾತಾಡ್ತಿರುವಾಗ ಒಂದಿನ ಹಾಯ್ ಹಾವ್ ಯು ಅಂದೆ. ಅದು ಅವಳಿಗೆ ಅರ್ಥ ಆಗ್ಲಿಲ್ಲ. ಕಂಟಿನ್ಯೂ. ಅದು ಅವರು ಯಾವ ರೀತಿ ಹೇಳಿದ್ರು ಅಂದ್ರೆ ಆ ಅಂತ ಹೇಳಿದ್ರ. ಇದ್ಯಾವುದು ಹೊಸ ಪ್ರತಿಭೆ. ಹೀಗೆ ಡಿಸ್ಕಷನ್ ಮಾಡ್ತಿದ್ವಿ ಏನೋ ವಿಷಯದ ಬಗ್ಗೆ. ಆವಾಗ ಹಾಗೆ ಹೇಳಿದಕ್ಕೆ ನಂಗೆ ಅರ್ಥ ಆಗ್ಲಿಲ್ಲ. ಒಂದ್ಸರಿ ಯಾಕೆ ಹೀಗೆ ಹೇಳಿದ್ರು, ಒಂದ್ಸರಿ ಅನಿಸ್ತು ಐ ಲವ್ ಯು ಅಂತ ಹೇಳಿದ್ರೆ ಅಂತ ಅನಿಸ್ತು ನನಗೆ. ಹಾಗಾಗಿ ಇಲ್ಲ ಅನಿಸುತ್ತೆ, ಸುಮ್ಮನೆ ನಾನೇ ಏನೋ ಅಂದ್ಕೊಂಡು ಸುಮ್ಮನೆ ಎಂತ ಆಗಬಾರ್ದಲ್ಲ, ಅದಕ್ಕೋಸ್ಕರ ಬೇಡ ಅಂತ ಅಂದರೆ ಏನು ಹೇಳಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಪುನೊಂದ್ಸರಿ ಅವ್ರ ಹತ್ರ ಇನ್ನೊಂದ್ಸಲ ಕೇಳಿದೆ, ಎಂತ ಹೇಳಿದ್ದು ನೀವು ಕರೆಕ್ಟಾಗಿ ಹೇಳಿ ಅಂತ ಹೇಳಿದೆ ನಾನು. ಹಾಗಾಗಿ ಅವ್ರು ಹೇಳಿದರು, ಇನ್ನೊಂದ್ಸರಿ ಕರೆಕ್ಟಾಗಿ ಐ ಲವ್ ಯು ಅಂತ ಹೇಳಿದರು. ಆವಾಗ ಪ್ರೊನೌನ್ಸಿಯೇಷನ್ ಕರೆಕ್ಟಾಗಿ ಹೇಳಿದರು. ನನ್ನ ಕೊಂದೆ ಬೆಟ್ಟಳು ಕಣ್ಣಲ್ಲಿ. ಅದಾದಮೇಲೆ ಕನ್ಫರ್ಮ್ ಆಯಿತು ಇವರು ನನಗೆ ಪ್ರಪೋಸ್ ಮಾಡಿದ್ದು ಅಂತ ಹೇಳಿ. ಇವರು ಪ್ರಪೋಸ್ ಮಾಡಿದ ರೀತಿ ಕೂಡ ಒಂಥರ ಡಿಫ್ರೆಂಟ್ ಆಗಿತ್ತು. ಫಸ್ಟಿಗೆ ಬಾಯಲ್ಲಿ ಮಾತೇ ಬರಲಿಲ್ಲ ಅವರಿಗೆ ಐ ಲವ್ ಯು ಅಂತ ಹೇಳುವಾಗ. ನೆಕ್ಸ್ಟ್ ಟೈಮ್ 2ನೇ ಸರಿ ಅವರು ಕ್ಲಾರಿಟಿಯಾಗಿ ಹೇಳಿದ್ದು. ಅದಾದಮೇಲೆ ನಾನು ಹೇಳಿದ್ದೆ, ಅವಾಗ ಹೇಳಿದ ತಕ್ಷಣ ನಾನು ಒಪ್ಕೊಳ್ಳಿಲ್ಲ. ನೆಕ್ಸ್ಟ್ ದಿನ ನಾನು ಹೇಳಿದೆ, ಮೀಟ್ ಆಗುವ ನಾವು, ಮೀಟ್ ಆದಮೇಲೆ ನಾನು ಎಂತ ಅಂತ ನಿಮಗೆ ಹೇಳ್ತೇನೆ ಅಂತ ಹೇಳಿಕೊಂಡು ಹೇಳಿದೆ. ನೆಕ್ಸ್ಟ್ ನಾವು ಕಾಫಿ ಡೇಯಲ್ಲಿ ನೆಕ್ಸ್ಟ್ ದಿನ ಮೀಟ್ ಆದ್ವಿ. ಮೀಟ್ ಆದಮೇಲೆ ಎಂತ ಹೇಳಿದೆ, ಮೀಟ್ ಎಂತ ಹೇಳಿದ್ವಿ, ನಿನ್ ಜನ್ಮಕ್ಕೆ ಹೋಗೋ, ನಂಗೆ ನೆನಪಿಲ್ಲ ಸತ್ಯ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನೆಕ್ಸ್ಟ್ ಕಾಲೇಜ್ ಡೇಯಲ್ಲಿ ನೆಕ್ಸ್ಟ್ ಕಾಫಿ ಡೇಯಲ್ಲಿ ನಾವು ಮೀಟ್ ಆದ್ವಿ. ಕಾಫಿ ಡೇಯಲ್ಲಿ ಮೀಟ್ ಆದಮೇಲೆ ಎಂತ ಹೇಳಿದೆ ಅಂತ ಹೇಳಿದ್ರೆ, ಇಷ್ಟು ಬೇಗ ಬೇಡ, ನಾವೆಲ್ಲ ಲವ್ ಎಲ್ಲ ಮಾಡೋದು ಬೇಡ, ಒಂದು 3 years ಆಗಲಿ, ಆದಮೇಲೆ ಎಂತ ಅಂತ ನೋಡುವ ಅಂತ ಹೇಳಿದೆ. ಆಮೇಲೆ ನಮ್ಮದು ಕ್ಯಾಸ್ಟ್ ಬೇರೆ, ಅವ್ರದ್ದು ಕ್ಯಾಸ್ಟ್ ಬೇರೆ, ಸುಮ್ಮನೆ ಯಾಕೆ ಆ ಥರ ಎಲ್ಲ, ಮತ್ತು ಮನೆಯಲ್ಲಿ ಕೂಡ ಒಪ್ಪುವುದಿಲ್ಲ. ಯಾಕೆ ನಾವು ಬಂದು ಕ್ಯಾಸ್ಟಲ್ಲಿ ಕೊಂಕಣಿ, GSB ಕೊಂಕಣಿ ಬರ್ತದೆ, ಇವ್ರದ್ದು ಬಂದು ಶೆಟ್ಟಿ. ಹಾಗಾಗಿ ಶೆಟ್ಟಿ ಬನ್ಸ್ ಅಂತ ಹೇಳ್ತಾರಲ್ಲ ಆ ಥರ. ಹಾಗಾಗಿ ಬೇಡ, ಸುಮ್ಮನೆ ಯಾಕೆ, ಕೊಂಕಣಿಯಲ್ಲಿ ಇದರಲ್ಲಿ ನಮ್ಮದು ಸಂಪ್ರದಾಯ ಶಾಸ್ತ್ರ ಅದೆಲ್ಲ ಜಾಸ್ತಿ ಉಂಟು, ಹಾಗೆ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಬೇಡ. ಮತ್ತು ನನಗೆ ಅಪ್ಪ ಕೂಡ ಇಲ್ಲ, ಅಮ್ಮ ಮಾತ್ರ. ಅವರಿಗೆ ಬೇಜಾರು ಮಾಡೋದು ಬೇಡ ಅಂತ ಹೇಳಿ, ಬೇಡ ಸದ್ಯಕ್ಕೆ ಅಂತ ಕೂಡ ನೋಡುವ ಡಿಗ್ರಿ ಆದಮೇಲೆ ಅಂತ ಹೇಳಿದ್ವಿ. ಆದಮೇಲೆ ನಮ್ಮದು ಫ್ರೆಂಡ್ಶಿಪ್ ಇದೇ ರೀತಿ ಇರಲಿ ಅಂತ ಹೇಳಿಕೊಂಡು ನಾವು ಕಂಟಿನ್ಯೂ ಮಾಡ್ತಾ ಹೋಗಿದ್ದು. ಖಾಲಿ ಫ್ರೆಂಡ್ಶಿಪ್ಪಲ್ಲೇ ಇರುವ ಅಂತ ಹೇಳಿಕೊಂಡು, ಯಾವುದೇ ರೀತಿ ಕೂಡ ಲವ್ ಮಾಡೋದು ಬೇಡ, ಖಾಲಿ ಫ್ರೆಂಡ್ಶಿಪ್ಪಲ್ಲೇ ಇರುವ ಅಂತ ಅಂದ್ಕೊಂಡು ಮುಂದುವರಿದದ್ದು ನಾವು. ಆದರೆ ಎಂತಾಯ್ತು ಅಂತ ಹೇಳಿದರೆ, ಆಮೇಲೆ ಎಂತಾಯ್ತು ಅಂತ ಹೇಳಿದರೆ, ನಾವು ಜಾಸ್ತಿಯೇ ಕ್ಲೋಸ್ ಆದ್ವಿ. ಫ್ರೆಂಡ್ಶಿಪ್ ಹೋಗಿ ಅದು ಲವ್ ಅಷ್ಟು ಬಂತು. ಮತ್ತು ಎಲ್ಲ ಕಡೆಯಲ್ಲಿ ಹೋಗೋದು, ಎಲ್ಲ ಪ್ಲೇಸಿಗೆ ಹೋಗಿ ಸುತ್ತಾಡ್ಕೊಂಡು ಬರೋದು, ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ವಿ. ಕಾಲೇಜಲ್ಲಿ ಕೂಡ ಹಾಗೆ ಕ್ಯಾಂಟೀನಿಗೆ ಒಟ್ಟಿಗೆ ಹೋಗಿ ತಿಂಡಿ ತಿನ್ನೋದು ಬರೋದು. ಆಮೇಲೆ ಕ್ಲಾಸಲ್ಲಿ ಕೂಡ ಹಾಗೆ, ಅವರು ನನ್ನನ್ನು ನೋಡೋದು ನಗಾಡೋದು, ನಾನು ಅವರನ್ನು ನೋಡೋದು ನಗಾಡೋದು, ಈ ಥರ ಎಲ್ಲ ಸ್ಟಾರ್ಟ್ ಆಯಿತು. ಹಾಗೆ ನಮಗೆ ನಮ್ಮ ಒಳಗೆ ಒಂಥರ ಫೀಲಿಂಗ್ಸ್ ಬಂದು ಅದು ಲವ್ಗೆ ಕನ್ವರ್ಟ್ ಆಯಿತು. ಹಾಗಾಗಿ ಲವ್ ಸ್ಟೋರಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಎಂತ ಹೇಳಬೇಕು ಗೊತ್ತೇನೆ, ಮತ್ತು ಎಲ್ಲ ಕಡೆಯಲ್ಲಿ ಕೂಡ ಮನೆಯಿಂದ ಕಾಲೇಜಿಗೆ, ಕಾಲೇಜಿಂದ ಮನೆಗೆ ಎಲ್ಲ ಕೂಡ ಕಡೆಯಲ್ಲಿ ಕೂಡ ಇವರು ಡ್ರಾಪ್ ಪಿಕಪ್ ಎಲ್ಲ ಮಾಡ್ತಾಯಿದ್ರು. ಅಷ್ಟು ಸೇಫಾಗಿ ಅಷ್ಟು ಚೆಂದ ನೋಡ್ಕೊಳ್ತಿದ್ರು, ಯಾರಿಗೆ ಸಹ ಕಮ್ಮಿ ಇಲ್ಲದಾಗೆ. ಮತ್ತು ನನಗೆ ಬೇರೆಯವ್ರ ಮೇಲೆ ಇಂಟ್ರೆಸ್ಟ್ ಕೂಡ ಎಂತ ಕೂಡ ಬರಲಿಲ್ಲ. ಅಷ್ಟು ಚೆಂದ ನನಗೆ ಟೈಮ್ ಕೊಡೋದು ಅದೆಲ್ಲ ಮಾಡ್ತಾಯಿದ್ರ. ಹಾಗಾಗಿ ನನಗೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಸಹ ನನಗೆ ಎಂಥ ತಲೆಯಲ್ಲಿ ಇರಲಿಲ್ಲ. ಅಂದರೆ ಬೇರೆ ಯಾವುದ್ರ ಮೇಲೆ ಸಹ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಹಾಗಾಗಿ ತುಂಬ ಕ್ಲೋಸ್ ಆದ್ವಿ ನಾವು. ಎಲ್ಲ ಕಡೆಯಲ್ಲಿ ಸುತ್ತಾಡ್ಕೊಂಬರೋದು ಈ ಥರ ಎಲ್ಲ ಮಾಡ್ತಾಯಿದ್ವಿ. ಅಲ್ಲಿಂದ ನಮ್ಮದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು. ಸೊ ನನ್ನ ತುಳು ಚಾನಲಲ್ಲಿ ನಮ್ಮದು ನೆಕ್ಸ್ಟ್ ಎಂತ ಆಯಿತು, ನಾವು ಹೇಗೆ ಮದುವೆ ಆದ್ವಿ, ಅದೇ ರೀತಿ ನಾವು ಎಲ್ಲಿ ಹೋಗಿ ಮದುವೆ ಆದ್ವಿ, ಯಾವ ಥರ ಮದುವೆ ಆದ್ವಿ, ಅದೊಂದು ದೊಡ್ಡ ಫಿಲ್ಮೇ ತೆಗಿಬೋದು ನಮ್ಮದು. ಯಾಕೆಂದರೆ ಆ ಥರ ನಮ್ಮದು
ಸ್ಟೋರಿ ಇದೆ, ಲವ್ ಸ್ಟೋರಿ. ಯಾಕೆಂದರೆ ಹುಡುಗರು ಪಿಕ್ಚರಲ್ಲೆಲ್ಲ ನೋಡ್ಬೋದು ಆ ಥರ ಎಂತ ಹೊಡೆದಾಡ್ಕೊಡ್ದೆಲ್ಲ ಏನಿಲ್ಲ. ಆದರೆ ಆ ಥರ ಒಂದು ದೊಡ್ಡ ಫಿಲ್ಮ್ ಮಾಡ್ಬೋದು ನಮ್ಮ ಲವ್ ಸ್ಟೋರಿ ಇಟ್ಕೊಂಡು, ಆ ಥರ ಉಂಟು ನಮ್ಮದು ಸ್ಟೋರಿ. ಹಾಗಾಗಿ ನೋಡುವ, ನೆಕ್ಸ್ಟ್ ಟೈಮ್ ಬಂದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕೇಳಿ ನೋಡುವ ಎಂತ ಆಗ್ತದೆ ಅಂತ. ಅಂದರೆ ಆಲ್ರೆಡಿ ನಾನು ತುಳು ಲಾಗಲ್ಲಿ 3 ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಹೀಗೆ 3 ಲವ್ ಸ್ಟೋರಿಯನ್ನು ಕೂಡ ಶೇರ್ ಮಾಡಿದ್ದೇನೆ. ಅಂದರೆ ಇದು ಕಾಲೇಜ್ ಲವ್ ಸ್ಟೋರಿ, ಜಸ್ಟ್ ಇದು ಕಾಲೇಜ್ ಲವ್ ಸ್ಟೋರಿ. ಅದು ಯಾವ ಥರ ಶೇರ್ ಮಾಡಿದ್ದೇನೆ ಅಂತ ಹೇಳಿದರೆ, ನಾನು ಫ್ಯಾಮಿಲಿ ಇಂದ ನಾನು ಯಾವ ರೀತಿ ಹೋದೆ, ಅದೇ ರೀತಿ ಎಲ್ಲಿ ಮದುವೆ ಆದ್ವಿ, ಇವ್ರು ನಂಗೆ ಎಲ್ಲಿ ಮೀಟಾಗಿ ಮದುವೆ ಆದ್ವಿ, ನಾವು ಯಾವ ಪ್ಲೇಸಲ್ಲಿ ಮದುವೆ ಆದ್ವಿ, ಅದನ್ನೆಲ್ಲ ನಾನು ಆ ತುಳು ಲಾಗಲ್ಲಿ ಶೇರ್ ಮಾಡಿದ್ದೇನೆ. ನಿಮಗೆ ಕೂಡ ಬೇಕು ಅಂತ ಹೇಳಿದರೆ ನೀವು ಈ ಬ್ಲಾಗಲ್ಲಿ ನನಗೆ ಕಮೆಂಟ್ ಮಾಡಿ, ಖಂಡಿತ ನಾನು ಶೇರ್ ಮಾಡ್ತೇನೆ ನೆಕ್ಸ್ಟ್ ದಿನದಲ್ಲಿ. ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಸ್ವಲ್ಪ ಆದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ನನಗೆ ಕನ್ನಡ ಸ್ವಲ್ಪ ಮಾತನಾಡದೆ ಸ್ವಲ್ಪ ಕಮ್ಮಿ ಬರ್ತದೆ, ಕನ್ನಡ ಮಾತಾಡಲಿಕ್ಕೆ ಬರ್ತಾ ಇಲ್ಲ. ಯಾಕೆಂದರೆ ಜಾಸ್ತಿ ತುಳುವಲ್ಲೇ ಲಾಗ್ ಮಾಡೋದ್ರಿಂದ ತುಳು ಜಾಸ್ತಿ ಬರ್ತದೆ, ಕನ್ನಡ ಮಾತಾಡಲಿಕ್ಕೆ ತೊದಲ್ತದೆ. ಹಾಗಾಗಿ ಎಂತ ತಪ್ಪಿದರೆ ನಾನು ಕನ್ನಡ ಮಾತಾಡೋದ್ರಲ್ಲಿ ಕ್ಷಮೆ ಮಾಡಿ. ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ಸಿಗ್ತೇನೆ. ಇವರು ಮಾತಾಡೋದು ಸ್ವಲ್ಪ ಕಮ್ಮಿ, ನೀವು ಅಂದ್ಕೊಳ್ಬೋದು ಎಲ್ಲ ನಾನೇ ಬಡ 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 ಮಾತಾಡಿದೆ ಅಂತ. ಅವರು ಮಾತಾಡೋದು ಕೂಡ ಇಲ್ಲ, ಮಾತಾಡಲಿಕ್ಕೆ ಹೇಳಿದ ಒಂದು 2 ಸೆಂಟೆನ್ಸ್ ಮಾತಾಡ್ತಾರೆ ಅಷ್ಟೇ. 2 ಸೆಂಟೆನ್ಸಲ್ಲಿ ನಾನು ಫುಲ್ ವಿಡಿಯೋವನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕಾಗಿ ನಾನೇ ಮಾತನಾಡಿದೆ. ನಿಮಗೇನಾದರೂ ಬೇಜಾರಾಗಿದ್ದರೆ ನನ್ನ ಮಾತಿನಿಂದ ಕ್ಷಮೆ ಇರಲಿ. ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ನಾವು ಕೊಡ್ತಾ ಹೋಗ್ತೇವೆ. ಖಂಡಿತ 1K ಸಬ್ಸ್ಕ್ರೈಬರ್ ಆಗಲಿ. ನಾನು ನೆನ್ನೆಷ್ಟೇ ಚಾನಲನ್ನು ಓಪನ್ ಮಾಡಿದ್ದು, ಒಂದು ದಿನದಲ್ಲಿ 150 ವ್ಯೂಸ್ ಆಗಿದೆ. ನನಗೆ ಜಾಸ್ತಿಯಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಖಂಡಿತ ನೀವು ಕೂಡ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇವೆ. ಸೊ ಹೀಗೆ ನಿಮ್ಮದು ಸಪೋರ್ಟ್ ಇರಲಿ, ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇವೆ. ನೆಕ್ಸ್ಟ್ ಯಾವುದೆಲ್ಲ ಲಾಗ್ ಬೇಕು ಅಂತ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ ನಮಗೆ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.